ಹಲೋ ಎವ್ರಿವನ್, 20 ಡೇ ಇಂಗ್ಲೀಷ್ ಗ್ರಾಮರ್ ಚಾಲೆಂಜ್ನ ಡೇ 5 ಕ್ಲಾಸ್ಗೆ ನಿಮಗೆ ಸ್ವಾಗತ. ಡೇ 4 ಕ್ಲಾಸಲ್ಲಿ ನಾವು ವರ್ಬ್ಸ್ ಬಗ್ಗೆ ಕಲ್ತಿದ್ದೀವಿ. ಇವತ್ತಿನ ಕ್ಲಾಸ್ ಬಂದು ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸಿಗೆ ಕನ್ನಡದಲ್ಲಿ ನಾಮವಿಶೇಷಣ ಅಂತೀವಿ. ಹೆಸರೇ ಹೇಳುವಂತೆ ನಾಮವಿಶೇಷಣ ಅಂದರೆ ನಾಮಪದದ ವಿಶೇಷತೆಯನ್ನು ತಿಳಿಸುವಂಥದ್ದೇ ನಾಮವಿಶೇಷಣ. ಸೇಮ್ ಇಂಗ್ಲೀಷಲ್ಲಿ ಹೇಳೋದಾದರೆ ನೌನಿನ ವಿಶೇಷತೆಯನ್ನು ಹೇಳೋದೇ ಅಡ್ಜೆಕ್ಟಿವ್ಸ್. ನೌನ್ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ನೌನ್ ಅಂದರೆ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಥಿಂಗ್. ಅಂದರೆ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಅಥವಾ ಯಾವುದೇ ಥಿಂಗ್ ವಸ್ತುವಿನ ಬಗ್ಗೆ ವಿಶೇಷ ಗುಣಲಕ್ಷಣಗಳನ್ನು ಹೇಳುವಂತಹ ಪದವೇ ಅಡ್ಜೆಕ್ಟಿವ್ಸ್. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳುವಂತಹ ಪದವೇ ಅಡ್ಜೆಕ್ಟಿವ್ಸ್. ಐ ಹ್ಯಾವ್ ಅ ಹೌಸ್. ನನ್ನ ಹತ್ರ ಮನೆ ಇದೆ. ಇದೊಂದು ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಹೌಸ್ ಅನ್ನೋದು ನಾಮಪದ ಅಂದರೆ ನೌನ್. ಐ ಹ್ಯಾವ್ ಅ ಬಿಗ್ ಹೌಸ್. ಐ ಹ್ಯಾವ್ ಅ ಬಿಗ್ ಹೌಸ್. ಇಲ್ಲಿ ಬಿಗ್ ಅನ್ನೋ ಪದ ಯಾವುದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅಥವಾ ಯಾವುದು ಬಿಗ್ ಆಗಿದೆ ಅಂತ ಹೇಳ್ತಿದೆ? ಮನೆ ಬಿಗ್ ಆಗಿದೆ ಅಥವಾ ಮನೆ ದೊಡ್ಡದಾಗಿದೆ ಅಂತ ಹೇಳ್ತಿದೆ. ಅಂದರೆ ಈ ಪದ ನಾಮಪದದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಹೇಳ್ತಾ ಇದೆ, ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ. ಹಾಗಿದ್ರೆ ಇಲ್ಲಿ ವಿಶೇಷಣ ಅಥವಾ ಅಡ್ಜೆಕ್ಟಿವ್ ಯಾವುದು? ಬಿಗ್. ನಾಮಪದದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡುವ ಪದನೇ ಅಡ್ಜೆಕ್ಟಿವ್. ಇಲ್ಲಿ ಬಿಗ್ ಅನ್ನೋದು ಅಡ್ಜೆಕ್ಟಿವ್. ಅಥವಾ ಐ ಹ್ಯಾವ್ ಅ ಬ್ಯೂಟಿಫುಲ್ ಹೌಸ್. ಇಲ್ಲಿ ಯಾವುದು ಬ್ಯೂಟಿಫುಲ್? ಮನೆ ಬ್ಯೂಟಿಫುಲ್. ಮನೆ ಏನು? ಮನೆ ಈಸ್ ನೌನ್. ಮನೆ ಅನ್ನೋದು ನಾಮಪದ. ಸೊ ಹಾಗಾಗಿ ನಾಮಪದನ ವರ್ಣಿಸುವ ಪದ ಇಲ್ಲಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಈಸ್ ಅ ಅಡ್ಜೆಕ್ಟಿವ್. ಒಂದು ನೌನ್ ತಗೊಳ್ಳೋಣ. ಕ್ಲಾಕ್. ಕ್ಲಾಕ್ ಈಸ್ ಅ ನೌನ್. ಕ್ಲಾಕ್ ಒಂದು ನಾಮಪದ. ಬಿಗ್ ಕ್ಲಾಕ್. ಕ್ಲಾಕ್ ಹೇಗಿದೆ? ದೊಡ್ಡದಾಗಿದೆ. ಬಿಗ್ ಅನ್ನೋದಿಲ್ಲಿ ಅಡ್ಜೆಕ್ಟಿವ್. ಬ್ಯಾಂಗಲೋರ್. ಬ್ಯಾಂಗ್ಳೂರ್ ಅನ್ನೋದೊಂದು ನಾಮಪದ, ನೌನ್. ಬ್ಯೂಟಿಫುಲ್ ಬ್ಯಾಂಗ್ಳೂರ್. ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್. ಬ್ಯಾಂಗ್ಳೂರ್ ಹೇಗಿದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡುವ ವರ್ಬ್ ಬ್ಯೂಟಿಫುಲ್. ಸೊ ಬ್ಯೂಟಿಫುಲ್ ಈಸ್ ಅಡ್ಜೆಕ್ಟಿವ್. ಇನ್ನಷ್ಟು ಎಕ್ಸಾಂಪಲ್ ಫಾರ್ ಅಡ್ಜೆಕ್ಟಿವ್ ವರ್ಡ್ಸ್ ನೋಡಿ. ಬಿಗ್ ದೊಡ್ಡದು, ಸ್ಮಾಲ್ ಸಣ್ಣ, ಟಾಲ್ ಎತ್ತರದ, ಶಾರ್ಟ್ ಕಡಿಮೆ ಎತ್ತರದ, ಹ್ಯಾಪಿ ಸಂತೋಷ, ಬ್ಯೂಟಿಫುಲ್ ಸುಂದರ. ಈ ರೀತಿಯ ವರ್ಡ್ಗೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಒಂದು ನೌನಿನ ಕ್ವಾಲಿಟಿ, ಸೈಜ್, ಕಲರ್, ನಂಬರ್ ಆರ್ ಶೇಪ್ ಇವೆಲ್ಲವನ್ನು ಡಿಸ್ಕ್ರೈಬ್ ಮಾಡುವ ವರ್ಡೇ ಅಡ್ಜೆಕ್ಟಿವ್. ಏನಕ್ಕೆ ನಾವು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ? ವೈ ಡು ವಿ ಯೂಸ್ ಅಡ್ಜೆಕ್ಟಿವ್ಸ್? ಒಂದು ವಾಕ್ಯನ ಸ್ಪಷ್ಟ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೋರಿಸೋದಕ್ಕೆ ನಾವು ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ವಿದೌಟ್ ಅಡ್ಜೆಕ್ಟಿವ್ ಇಲ್ಲದೆ ಒಂದು ಸೆಂಟೆನ್ಸ್ ನೋಡಿ. ದಿಸ್ ಈಸ್ ಅ ಹೌಸ್. ಇದು ಒಂದು ಮನೆ. ಇದಕ್ಕೊಂದು ಅಡ್ಜೆಕ್ಟಿವ್ ಸೇರಿಸಿ ಈ ವಾಕ್ಯನ ಬರೆಯೋದಾದರೆ ದಿಸ್ ಈಸ್ ಅ ಬಿಗ್ ಹೌಸ್. ಇದು ಒಂದು ದೊಡ್ಡ ಮನೆ. ಮನೆ ಹೇಗಿದೆ? ದೊಡ್ಡದಾಗಿದೆ. ಸೊ ಬಿಗ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ಅವಳ ಹತ್ರ ಒಂದು ಡ್ರೆಸ್ ಇದೆ. ಇದೊಂದು ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಅಡ್ಜೆಕ್ಟಿವ್ ಯೂಸ್ ಮಾಡಿ ಈ ಸೆಂಟೆನ್ಸ್ನ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು ಅಂದರೆ, ಶಿ ಹ್ಯಾಸ್ ಅ ರೆಡ್ ಡ್ರೆಸ್. ಆ ಡ್ರೆಸ್ ಹೇಗಿದೆ ಅನ್ನೋದನ್ನು ನಾವು ತೋರಿಸೋದೇ ಅಡ್ಜೆಕ್ಟಿವ್ ಪದದಿಂದ. ಅವಳ ಹತ್ರ ಒಂದು ಕೆಂಪು ಡ್ರೆಸ್ ಇದೆ. ಇಲ್ಲಿ ರೆಡ್ ಅನ್ನೋದು ಅಡ್ಜೆಕ್ಟಿವ್. ಶಿ ಈಸ್ ಅ ಗರ್ಲ್. ಅವಳು ಒಬ್ಬಳು ಹುಡುಗಿ. ಶಿ ಈಸ್ ಅ ಕ್ಲೆವರ್ ಗರ್ಲ್. ಅವಳು ತುಂಬ ಚತುರ ಹುಡುಗಿ. ಇಲ್ಲಿ ಕ್ಲೆವರ್ ಅನ್ನೋದು ಅಡ್ಜೆಕ್ಟಿವ್. ಐ ಹ್ಯಾವ್ ಪೆನ್ಸಿಲ್ಸ್. ನನ್ನ ಬಳಿ ಪೆನ್ಸಿಲ್ಗಳಿವೆ. ನನ್ನ ಬಳಿ ಎಷ್ಟು ಪೆನ್ಸಿಲ್ಗಳಿವೆ? ಆ ನಂಬರನ್ನು ಹೇಳುವ ಪದ ಇದೆಯಲ್ಲ, ಅದು ಅಡ್ಜೆಕ್ಟಿವ್. ಐ ಹ್ಯಾವ್ 2 ಪೆನ್ಸಿಲ್ಸ್. ಇಲ್ಲಿ 2 ಅನ್ನೋದು ಕೂಡ ಒಂದು ಅಡ್ಜೆಕ್ಟಿವ್. ಹಿ ಹ್ಯಾಸ್ ಅ ಕಾರ್. ಅವನ ಬಳಿ ಕಾರ್ ಇದೆ. ಹಿ ಹ್ಯಾಸ್ ಅ ಬ್ಲೂ ಕಾರ್. ಬ್ಲೂ ಅನ್ನೋದಿಲ್ಲಿ ಅಡ್ಜೆಕ್ಟಿವ್. ದಿಸ್ ಈಸ್ ಅ ಫ್ಲವರ್. ಇದೊಂದು ಹೂವು. ದಿಸ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ಇದು ಒಂದು ಸುಂದರವಾದ ಹೂವು. ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್. ಹಿ ಈಸ್ ಅ ಟಾಲ್ ಬಾಯ್. ಅವನು ಎತ್ತರದ ಹುಡುಗ. ಇಲ್ಲಿ ಟಾಲ್ ಅನ್ನೋದು ಅಡ್ಜೆಕ್ಟಿವ್. ಇಟ್ ಈಸ್ ಅ ಸ್ಮಾಲ್ ಕ್ಯಾಟ್. ಇದು ಒಂದು ಸಣ್ಣ ಬೆಕ್ಕು. ಸ್ಮಾಲ್ ಈಸ್ ಅ ಅಡ್ಜೆಕ್ಟಿವ್. ಶಿ ಈಸ್ ಅ ಹ್ಯಾಪಿ ಗರ್ಲ್. ಅವಳು ಸಂತೋಷದ ಹುಡುಗಿ. ಹ್ಯಾಪಿ ಈಸ್ ಅ ಅಡ್ಜೆಕ್ಟಿವ್. ಯೂಶ್ವಲಿ ಅಡ್ಜೆಕ್ಟಿವ್ಸ್ ನಾಮಪದದ ಮೊದಲು ಬರುತ್ತೆ. ಅಡ್ಜೆಕ್ಟಿವ್ ಕಮ್ಸ್ ಬಿಫೋರ್ ದ ನೌನ್ ಯೂಶ್ವಲಿ. ಬಟ್ ಸಮ್ಟೈಮ್ಸ್ ಅಡ್ಜೆಕ್ಟಿವ್ಸ್ ಲಿಂಕಿಂಗ್ ವರ್ಬ್ಸ್ನ ನೆಕ್ಸ್ಟ್ ಕೂಡ ಬರುತ್ತೆ. ಈಸ್, ಆ್ಯಮ್, ಆರ್, ವಾಸ್, ವರ್ ಈ ರೀತಿ ಲಿಂಕಿಂಗ್ ವರ್ಬ್ಸ್ ಇದೆಯಲ್ಲ, ಅದರ ನೆಕ್ಸ್ಟ್ ಕೂಡ ಬರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ನೋಡಿ. ದ ಫ್ಲವರ್ ಈಸ್ ಬ್ಯೂಟಿಫುಲ್. ದ ಫ್ಲವರ್ ಈಸ್ ಬ್ಯೂಟಿಫುಲ್. ಇಲ್ಲಿ ಬ್ಯೂಟಿಫುಲ್ ಅನ್ನೋ ಪದ ಫ್ಲವರ್ ಹೇಗಿದೆ ಅನ್ನೋದನ್ನೇ ವರ್ಣಿಸುತ್ತೆ. ಸೊ ಬ್ಯೂಟಿಫುಲ್ ಈಸ್ ಅಡ್ಜೆಕ್ಟಿವ್ ಹಿಯರ್. ಇಲ್ಲಿ ಈಸ್ ಆದಮೇಲೆ ಬಂದಿದೆ ಬ್ಯೂಟಿಫುಲ್.
ದ ಚೈಲ್ಡ್ ಈಸ್ ಹ್ಯಾಪಿ, ಮಗು ಸಂತೋಷವಾಗಿದೆ. ಇಲ್ಲಿ ಹ್ಯಾಪಿ ಅಡ್ಜೆಕ್ಟಿವ್ ಈಸ್ ಆದಮೇಲೆ ಬಂದಿದೆ. ರವಿ ಈಸ್ ಅ ಸ್ಮಾರ್ಟ್ ಬಾಯ್, ರವಿ ಒಬ್ಬ ಜಾಣ ಹುಡುಗ. ಇಲ್ಲಿ ಬಾಯ್ ಇಸ್ ಅ ನೌನ್, ಸ್ಮಾರ್ಟ್ ಈಸ್ ಅ ಅಡ್ಜೆಕ್ಟಿವ್. ಸಮ್ಟೈಮ್ಸ್ ಒಂದು ನೌನ್ನ ಎರಡೆರಡು ಅಡ್ಜೆಕ್ಟಿವ್ ಇಂದ ಡಿಸ್ಕ್ರೈಬ್ ಮಾಡ್ಬೋದು. ಶಿ ಹ್ಯಾಸ್ ಅ ಬ್ಯೂಟಿಫುಲ್ ರೆಡ್ ಡ್ರೆಸ್, ಶಿ ಹ್ಯಾಸ್ ಅ ಬ್ಯೂಟಿಫುಲ್ ರೆಡ್ ಡ್ರೆಸ್. ಅವಳ ಡ್ರೆಸ್ ಹೇಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ ಪ್ಲಸ್ ರೆಡ್ ಕಲರಲ್ಲಿದೆ. ಹಿಯರ್ ಬ್ಯೂಟಿಫುಲ್ ಆ್ಯಂಡ್ ರೆಡ್ ಆರ್ ಅಡ್ಜೆಕ್ಟಿವ್ಸ್. ಇಲ್ಲಿ ಬ್ಯೂಟಿಫುಲ್ ಮತ್ತು ರೆಡ್ ಎರಡೂ ವಿಶೇಷಣಗಳು. ಸೊ ಈ ವಿಡಿಯೋದ ಕೊನೆಗೆ ಬರ್ತಾ ಇದ್ದೀನಿ ನಾನು. ಅಡ್ಜೆಕ್ಟಿವ್ ಅಂದರೆ ನೌನ್ನ ಡಿಸ್ಕ್ರೈಬ್ ಮಾಡುವ ವರ್ಡ್, ನಾಮಪದದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವ ವರ್ಡ್, ದಟ್ ಈಸ್ ಅಡ್ಜೆಕ್ಟಿವ್. ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ಡೇ 6 ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.